ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ 1.5 ಎವಾಪರೇಷನ್ ಆಗಿತ್ತು. ನೆಕ್ಸ್ಟ್ ನೋಡಿ 5.1 ನೋಡಿ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎವಾಪರೇಷನ್. ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುದು? ಎವಾಪರೇಷನ್ ಆಗೋದ್ರಿಂದ ಏನೇನು ಎಫೆಕ್ಟ್ಸ್ ಆಗುತ್ತೆ? ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಎವಾಪರೇಷನ್? ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಂತೇಳಿ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ವಿತ್ ದ ಆಕ್ಟಿವಿಟಿ. ಇದನ್ನ ಒಂದಷ್ಟು ಎಕ್ಸಾಂಪಲ್ಸ್ ಆಕ್ಟಿವಿಟಿ ತಗೊಳ್ಳೋದ್ರ ಮೂಲಕ ನೋಡೋಣ. ಆಕ್ಟಿವಿಟಿ 1.14 ನೋಡಿ. ಟೇಕ್ 5 ml ಆಫ್ ವಾಟರ್ ಇನ್ ಟೆಸ್ಟ್ ಟ್ಯೂಬ್ ಅಂಡ್ ಕೀಪ್ ಇಟ್ ನಿಯರ್ ಎ ವಿಂಡೋ ಆರ್ ಅಂಡರ್ ಎ ಫ್ಯಾನ್. 5 ml ವಾಟರ್ನ ತಗೊಳ್ಳಿ, ಅದನ್ನ ಒಂದು ಟೆಸ್ಟ್ ಟ್ಯೂಬ್, ನೀರಿನ ನಳಿಕೆ, ಪ್ರಣಾಳಿಕೆ, ಗಾಜಿಂದು, ಅದರೊಳಗೆ ನೀರು ಹಾಕಿ ಕಿಟಕಿ ಹತ್ರ, ವಿಂಡೋ ಹತ್ರನ ಅಥವಾ ಫ್ಯಾನ್ ಕೆಳಗೋ ಇಡಿ. ಅದೇ ಥರ ಟೇಕ್ 5 ml ಆಫ್ ವಾಟರ್ ಇನ್ ಆನ್ ಓಪನ್ ಚೈನಾ ಡಿಶ್ ಆ್ಯಂಡ್ ಕೀಪ್ ಇಟ್ ನಿಯರ್ ವಿಂಡೋ ಆರ್ ಅಂಡರ್ ಫ್ಯಾನ್. ಪಿಂಗಾಣಿ ಕಪ್ನಲ್ಲಿ 5 ml ನೀರು ಹಾಕ್ಬಿಟ್ಟು ಫ್ಯಾನ್ ಕೆಳಗೆ ಅಥವಾ ಕಿಟಕಿ ಹತ್ರ ಇಡಿ. ಅದು ಉದ್ದದ್ದು ಟೆಸ್ಟ್ ಟ್ಯೂಬ್, ಅಂದರೆ ಗಾಜಿನ ನಳಿಕೆ ಥರ, ಪೈಪ್ ಥರ ಇರುತ್ತೆ. ಇದು ಅಗಲವಾದಂತಹ ಕಪ್ಪು. ಟೇಕ್ 5 ml ಆಫ್ ವಾಟರ್ ಇನ್ ಆನ್ ಓಪನ್ ಚೈನಾ, ಅಂದರೆ ಪಿಂಗಾಣಿ ಪಾತ್ರೆಯಲ್ಲಿ ಮತ್ತೆ 5 ml ನೀರನ್ನು ತಗೊಂಡು ಡಿಶ್ ಆ್ಯಂಡ್ ಕೀಪ್ ಇನ್ಸೈಡ್ ಕಬೋರ್ಡ್ ಆರ್ ಶೆಲ್ಫ್ ಇನ್ ಯುವರ್ ಕ್ಲಾಸಸ್. ಅದೇ ಥರ ಇನ್ನೊಂದು ಚೈನಾ ಪಿಂಗಾಣಿ ಕಪ್ಪನ್ನು ತಗೊಂಡು ಅದಕ್ಕೆ 5 ml ನೀರು ಹಾಕ್ಬಿಟ್ಟು ಕಬೋರ್ಡ್ ಒಳಗಿಡಿ, ಇಲ್ಲ ನಿಮ್ಮ ಕ್ಲಾಸ್ ರೂಮ್ ಶೆಲ್ಫ್ ಇರುತ್ತಲ್ಲ ಅಲ್ಲಿಡಿ. ರೆಕಾರ್ಡ್ ದ ರೂಮ್ ಟೆಂಪರೇಚರ್. ಎಷ್ಟಿದೆ ನೀವು ನೀರು ಇಡಬೇಕಾದ್ರೆ ಇದ್ದಂತಹ ವಾತಾವರಣದ ಉಷ್ಣತೆ ಎಷ್ಟಿದೆ ಅಂಥೇಳಿ ರೀಡಿಂಗ್ ತಗೊಳ್ಳಿ. ರೆಕಾರ್ಡ್ ದ ಟೈಮ್ ಆರ್ ಡೇಸ್ ಟೇಕನ್ ಫಾರ್ ದ ಎವಾಪರೇಷನ್ ಪ್ರೋಸೆಸ್ ಇನ್ ದ ಎಬೋ ಕೇಸಸ್. ಈ 3 ಎಕ್ಸ್ಪೆರಿಮೆಂಟ್ಸ್ನ ಮಾಡೋದಕ್ಕೆ ಏನೇನು ಟೆಂಪರೇಚರ್ ಎಷ್ಟಿದೆ ಮತ್ತು ಎಷ್ಟು ದಿನ ತಗೊಳುತ್ತೆ ನೀರೆಲ್ಲ ಆವಿಯಾಗಿ ಹೋಗೋದಕ್ಕೆ ಅನ್ನೋದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ರಿಪೀಟ್ ದ ಅಬೌವ್ 3 steps ಆಫ್ ಆಕ್ಟಿವಿಟಿ ಆನ್ ಎ ರೈನಿ ಡೇ ಆ್ಯಂಡ್ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್. ಇದೇ ಥರ 3 ಏನು ಎಕ್ಸ್ಪೆರಿಮೆಂಟನ್ನ ಮಾಡಿದ್ದೀರಾ ಇದನ್ನ ಮಳೆಗಾಲದಲ್ಲಿ ರಿಪೀಟ್ ಮಾಡಿ ಇದೇ ಥರ. ಆವಾಗ ಎಷ್ಟು ರೀಡಿಂಗ್ ಬರುತ್ತೆ, ಟೈಮ್ ತಗೊಳುತ್ತೆ ಎವಾಪರೇಷನ್ ಆಗೋಕ್ಕೆ ಅನ್ನೋದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ವಾಟ್ ಡು ಯು ಇನ್ಫೋ ಅಬೌಟ್ ದ ಎಫೆಕ್ಟ್ಸ್ ಆಫ್ ಟೆಂಪರೇಚರ್, ಸರ್ಫೇಸ್ ಏರಿಯಾ ಆ್ಯಂಡ್ ವಿಂಡ್ ವೆಲಾಸಿಟಿ ಆನ್ ಎವಾಪರೇಷನ್? ಏನೇನು ಹಾಗಾದ್ರೆ ಬಾಷ್ಪೀಕರಣದ ಮೇಲೆ, ತಾಪದ ಮೇಲೆ ಏನು ಎಫೆಕ್ಟ್ಸ್ ಆಫ್ ಟೆಂಪರೇಚರ್, ತಾಪದ ಮೇಲಿನ ಪರಿಣಾಮ. ಸರ್ಫೇಸ್ ಆಫ್ ಏರಿಯಾ ಅಂದರೆ ಮೇಲ್ಮೈನ ವಿಸ್ತೀರ್ಣ, ವಾತಾವರಣದಲ್ಲಿ ಮೇಲ್ಮೈ ವಿಸ್ತೀರ್ಣ. ವಿಂಡ್ ವೆಲಾಸಿಟಿ ಅಂದರೆ ಗಾಳಿಯ ವೇಗ. ಇವುಗಳ ಪರಿಣಾಮ ಹೇಗೆ ನಿರ್ಧರಿಸುತ್ತೆ ಎವಾಪರೇಷನ್ ಅನ್ನೋದು? ಬಾಷ್ಪೀಕರಣದ ಮೇಲೆ, ಬಾಷ್ಪೀಕರಣ ಆಗಬೇಕಾದ್ರೆ ವಾತಾವರಣದ ತಾಪಮಾನ ಎಷ್ಟಿದೆ, ವಾತಾವರಣದ ತಾಪಮಾನ ಹೇಗೆ ವರ್ತಿಸುತ್ತೆ, ಅದರ ಮೇಲ್ಮೈ ವಿಸ್ತೀರ್ಣ ಹೇಗಿರುತ್ತೆ, ಮತ್ತು ಗಾಳಿಯ ವೇಗ ಎಷ್ಟಿರುತ್ತೆ ಅನ್ನೋದು ನಿರ್ಧರಿಸುತ್ತೆ, ಗೊತ್ತಾಗುತ್ತೆ ನಮಗೆ. ಇಷ್ಟು ಸಹ ಎವಾಪರೇಷನ್ ಮೇಲೆ ಪರಿಣಾಮ ಬೀರ್ತಕ್ಕಂತಹ ವಾತಾವರಣ. ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ದಟ್ ದ ರೇಟ್ ಆಫ್ ಎವಾಪರೇಷನ್ ಇನ್ಕ್ರೀಸಸ್ ವಿತ್. ಓಕೆ, ವಾತಾವರಣದಲ್ಲಿ ರೇಟ್ ಆಫ್ ಎವಾಪರೇಷನ್ ಇನ್ಕ್ರೀಸಸ್ ಆಯಿತು ಅಂತ ತಿಳ್ಕೊಳ್ಳಿ. ಅಂದರೆ ಬಾಷ್ಪ ವಿಸರ್ಜನೆ ದರದಲ್ಲಿ ಹೆಚ್ಚಳ ಆಯಿತು, ಅರ್ಥ ಆಯ್ತಾ? ಹಾಗಾದರೆ ಏನು ಫಸ್ಟ್ ಒನ್, ಆ್ಯಂಡ್ ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ. ಮೇಲ್ಮೈ ವಿಸ್ತೀರ್ಣ ಹೆಚ್ಚಳ ಆಯಿತು. ಫಸ್ಟ್ ಒನ್ ಏನಾಗುತ್ತೆ? ವಿ ನೋ ದಟ್ ಎವಾಪರೇಷನ್ ಈಸ್ ಎ ಸರ್ಫೇಸ್ ಫಿನಾಮಿನಾ. ನಮ್ಮೆಲ್ಲರಿಗೂ ಗೊತ್ತು ಬಾಷ್ಪೀಕರಣ ಅನ್ನೋದು ಒಂದು ಮೇಲ್ಮೈ ವಿದ್ಯಮಾನ ಅಂತ. ಮೇಲೆ ನಡೀತಕ್ಕಂಥದ್ದು, ಒಳಗಡೆ ಅಲ್ಲ, ಹೊರಗಡೆ ಅಲ್ವಾ? ಬಾಷ್ಪೀಕರಣ ಆಗೋದು, ಎವಾಪರೇಷನ್ ಆಗೋದು ಮೇಲ್ಮೈ ವಿಸ್ತೀರ್ಣದಲ್ಲೇ. ಇದೊಂದು ಮೇಲ್ಮೈ ವಿದ್ಯಮಾನ. ಇಫ್ ದ ಸರ್ಫೇಸ್ ಏರಿಯಾ ಈಸ್ ಇನ್ಕ್ರೀಸ್ಡ್, ಮೇಲ್ಮೈ ವಿಸ್ತೀರ್ಣ ಹೆಚ್ಚಾಯಿತು ಅಂದರೆ ದ ರೇಟ್ ಆಫ್ ಎವಾಪರೇಷನ್ ಇನ್ಕ್ರೀಸಸ್. ಆಟೋಮೆಟಿಕ್ಕಾಗಿ ಏನಾಗುತ್ತೆ? ಬಾಷ್ಪೀಕರಣದ ವೇಗ ಸಹ ಹೆಚ್ಚಾಗುತ್ತೆ. ಫಾರ್ ಎಕ್ಸಾಂಪಲ್, ವೈಲ್ ಪುಟ್ಟಿಂಗ್ ಕ್ಲಾತ್ಸ್ ಫಾರ್ ಡ್ರೈಯಿಂಗ್ ಅಪ್
spread them out increases the temperature. ಬಟ್ಟೆ ಹಾಕಿರ್ತೀವಿ, ವಾತಾವರಣದಲ್ಲಿ ಬಿಸಿಲಿತ್ತು ಅಂದರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಬೇಗ ಎವಾಪರೇಷನ್ ಆಗಿ ಡ್ರೈ ಅಪ್ ಆಗುತ್ತೆ. With the increase of temperature, more number of particles get enough kinetic energy to go into the vapor state. ಹೇಗೆ, ಯಾಕೆ ಬಿಸಿಲು ಅಥವಾ ವಾತಾವರಣದಲ್ಲಿ ಟೆಂಪರೇಚರ್ ಜಾಸ್ತಿ ಆದ ತಕ್ಷಣ ಯಾಕೆ ಬೇಗ ಡ್ರೈ ಅಪ್ ಆಗಬೇಕು ಅಂದರೆ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಇನ್ಕ್ರೀಸ್ ಆಫ್ ಟೆಂಪರೇಚರ್, ವಾತಾವರಣದಲ್ಲಿ ತಾಪಮಾನ ಹೆಚ್ಚಾದಾಗೆ ಮೋರ್ ನಂಬರ್ ಆಫ್ ಪಾರ್ಟಿಕಲ್ಸ್ ಗೆಟ್ ಎನಫ್ ಕೈನೆಟಿಕ್ ಎನರ್ಜಿ. ಆ ಕಣಗಳು ಏನಿರುತ್ತೆ, ಹೆಚ್ಚಿನ ಪ್ರಮಾಣದ ಕಣಗಳೇನಾಗುತ್ತೆ, ಹೆಚ್ಚು ಚಲನ ಶಕ್ತಿಯನ್ನು ಹೊಂದುತ್ತೆ. ನಮ್ಮೆಲ್ಲರಿಗೂ ಗೊತ್ತು, ಆಲ್ವೇಸ್ ದ ಮ್ಯಾಟರ್ ಆಫ್ ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಅಂತ, ಯಾವಾಗಲೂ ಚಲನ ಶಕ್ತಿಯಲ್ಲೇ ಇರುತ್ತೆ. ಅದಕ್ಕೆ ತಾಪಮಾನ ಹೆಚ್ಚು ಕೊಟ್ಟಷ್ಟು ಏನಾಗುತ್ತೆ, ಇನ್ನೂ ವೇಗವಾಗಿ ಚಲನ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಅಲ್ವಾ. ಆ ಹೆಚ್ಚು ಚಲನ ಶಕ್ತಿ ಪಡ್ಕೊಂಡಷ್ಟು ಏನಾಗುತ್ತೆ, ಅದು ನೀರಾವಿಯಾಗಿ ಹೊರಟೋಗುತ್ತೆ, ವೇಪರ್ ಸ್ಟೇಟನ್ನು ತಲುಪುತ್ತೆ. ಸೊ ದ ಪಾರ್ಟಿಕಲ್ಸ್ ಗೆಟ್ ಎನಫ್ ಕೈನೆಟಿಕ್ ಎನರ್ಜಿ ಟು ಗೋ ಇನ್ ಟು ದ ವೇಪರ್ ಸ್ಟೇಟ್. ಈ ಲಿಕ್ವಿಡ್ ಸ್ಟೇಟಲ್ಲಿ ಇರ್ತಕ್ಕಂತಹ ಆ ಪಾರ್ಟಿಕಲ್ಸ್ ಏನಾಗುತ್ತೆ, ಆಟೋಮೆಟಿಕ್ ಆಗಿ ತಾಪಮಾನ ಕೊಟ್ಟಾಗ ವೇಗನೂ ಹೆಚ್ಚಾಗುತ್ತೆ, ಹಾಗಾಗಿ ವೇಪರ್ ಸ್ಟೇಟಿಗೆ ತಲುಪುತ್ತೆ, ನೀರಾವಿ ಸ್ಥಿತಿ ಅಥವಾ ಆವೀಕರಣ ಸ್ಥಿತಿಯನ್ನು ತಲುಪುತ್ತೆ. ಸೆಕೆಂಡ್ ನೋಡಿ, ಎ ಡಿಕ್ರೀಸ್ ಇನ್ ಹ್ಯುಮಿಡಿಟಿ. ಹ್ಯುಮಿಡಿಟಿ ಅಂದರೆ ಆರ್ದ್ರತೆ ಅಂತೇಳಿ ಕರೀತಾರೆ, ಓಕೆನಾ. ಕಡಿಮೆ ಆಯಿತು ಆರ್ದ್ರತೆ ಅಂದ್ಕೊಳ್ಳಿ. ಸೆಕೆಂಡ್ ಒನ್ ಇದು, ಆರ್ದ್ರತೆ ಕಡಿಮೆ ಅಂದರೆ ಏನಾಗುತ್ತೆ, ಹ್ಯುಮಿಡಿಟಿ ಇಸ್ ದ ಅಮೌಂಟ್ ಆಫ್ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ಏರ್. ಏನು ಆರ್ದ್ರತೆ ಅಂದರೆ ವಾತಾವರಣದಲ್ಲಿ ಇರುವಂತಹ ಗಾಳಿ, ಆ ಗಾಳಿಯಲ್ಲಿ ಇರ್ತಕ್ಕಂಥ ನೀರಿನ ಅಂಶವೇ ವಾತಾವರಣದ ಗಾಳಿಯಲ್ಲಿರ್ತಕ್ಕಂತಹ ನೀರಿನ ಪ್ರಮಾಣ ಏನಿರುತ್ತೆ ಅದನ್ನೇ ನಾವು ಆರ್ದ್ರತೆ ಅಂತೇಳಿ ಕರೆಯೋದು. ಅರ್ಥ ಆಯ್ತಾ? ದ ಏರ್ ಅರೌಂಡ್ ಅಸ್ ಕೆನಾಟ್ ಹೋಲ್ಡ್ ಮೋರ್ ದ್ಯಾನ್ ಡೆಫಿನೆಟ್ ಅಮೌಂಟ್ ಆಫ್ ವಾಟರ್ ವೇಪರ್ ಅಟ್ ಎ ಗಿವನ್ ಟೆಂಪರೇಚರ್. ಏನು, ವಾತಾವರಣದಲ್ಲಿರ್ತಕ್ಕಂತಹ ತಾಪಮಾನವು ಗಾಳಿಯಲ್ಲಿರ್ತಕ್ಕಂತಹ ನೀರಾವಿಯನ್ನು ಹೆಚ್ಚು ನಿರ್ದಿಷ್ಟವಾಗಿ ಇಷ್ಟೇ ಅಂತೇಳಿ ಹಿಡಿದಿಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇಫ್ ದ ಅಮೌಂಟ್ ಆಫ್ ವಾಟರ್ ಇನ್ ಏರ್ ಈಸ್ ಆಲ್ರೆಡಿ ಹೈ. ಈಗ ವಾತಾವರಣದಲ್ಲಿರ್ತಕ್ಕಂಥ ಗಾಳಿಲಿ ನೀರಿನ ಅಂಶ ಹೆಚ್ಚಾಗಿದೆ ಅಂದ್ಕೊಳ್ಳಿ, ದ ರೇಟ್ ಆಫ್ ಎವಾಪರೇಷನ್ ಡಿಕ್ರೀಸಸ್. ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅದರ ಬಾಷ್ಪೀಕರಣ, ನೀರಾವಿ ಆಗುವಂತಹ ಪ್ರೋಸೆಸ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ವಾತಾವರಣದ ಉಷ್ಣತೆ ಹೆಚ್ಚಾದಷ್ಟು ನೀರಾವಿನೂ ಹೆಚ್ಚಾಗುತ್ತೆ. ಅರ್ಥ ಆಯ್ತಾ? ಎವಾಪರೇಷನ್ ಇನ್ಕ್ರೀಸ್ ಆಗುತ್ತೆ. ವಾತಾವರಣದ ಗಾಳಿಯಲ್ಲೇ ನೀರಿನ ಅಂಶ ಇದೆ ಅಂದರೆ ಕೂಲಾಗಿದೆ ವೆದರು ಅಂದರೆ ಬೇಗ ಬಟ್ಟೆಗಳು ಒಣಗುತ್ತಾ? ಎಲ್ಲಿ ಒಣಗುತ್ತೆ ಅಲ್ವಾ? ವಾತಾವರಣದಲ್ಲಿ ಟೆಂಪರೇಚರು ಕಡಿಮೆ ಇದ್ದಷ್ಟು ಇರ್ತಕ್ಕಂಥ ನೀರಾವಿ ಏನಾಗುತ್ತೆ, ನೀರಿನ ಹನಿಗಳು ಎವಾಪರೇಷನ್ ಆಗಲ್ಲ ಅಲ್ವಾ, ಅದು ಸಹ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸೊ ಎವಾಪರೇಷನ್ ವಿಲ್ ಬಿ ಡಿಕ್ರೀಸಸ್. ಆ್ಯಂಡ್ ಇದಿಷ್ಟು ಹ್ಯುಮಿಡಿಟಿ ಅಂದರೆ ವಾತಾವರಣದಲ್ಲಿ ಆರ್ದ್ರತೆ ಅಂದರೆ ವಾತಾವರಣ ತಂಪಾಗಿರೋದು, ಅಂದರೆ ವಾತಾವರಣದಲ್ಲಿ ಇರ್ತಕ್ಕಂಥ ಗಾಳಿಲಿ ನೀರಿನ ಹನಿಗಳು ಇದ್ದಷ್ಟು ಆವೀಕರಣ ಆಗುವಂತಹ ಪ್ರಮಾಣ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಅಂತ ಅಷ್ಟೇ ಇದರ ಸಮ್ಮರಿ. ಆ್ಯಂಡ್ ಇನ್ಕ್ರೀಸ್ ಇನ್ ವಿಂಡ್ ಸ್ಪೀಡ್. ಫಸ್ಟ್ದೇನಾಯಿತು, ತಾಪಮಾನ ಹೆಚ್ಚಾದರೆ ಏನಾಗುತ್ತೆ, ಎವಾಪರೇಷನ್ ಫಾಸ್ಟಾಗಿ ಆಗುತ್ತೆ. ವಾತಾವರಣದಲ್ಲಿ ಬಿಸಿಲಿದ್ರೆ ನೀರಾವಿ ಆಗುತ್ತೆ, ನೀರಿನ ಕಣಗಳೆಲ್ಲ ಬೇಗ ಎವಾಪರೇಷನ್ ಆಗುತ್ತೆ. ವಾತಾವರಣದಲ್ಲಿ ನೀರಿನ ಅಂಶ ಇದ್ರೆ, ವಾತಾವರಣ ಕೂಲಾಗಿದ್ರೆ ಎವಾಪರೇಷನ್ ಡಿಕ್ರೀಸ್ ಆಗುತ್ತೆ. ಥರ್ಡ್ ಒನ್, ಇನ್ಕ್ರೀಸ್ ಇನ್ ವಿಂಡ್ ಸ್ಪೀಡ್. ಗಾಳಿ ಜಾಸ್ತಿ ಆದರೆ, ಗಾಳಿಯ ವೇಗ ಹೆಚ್ಚಾದರೆ ಏನಾಗುತ್ತೆ ಅಂತ. ಇಟ್ ಈಸ್ ಎ ಕಾಮನ್ ಅಬ್ಸರ್ವೇಷನ್ ದಟ್ ಕ್ಲಾತ್ಸ್ ಡ್ರೈ ಫಾಸ್ಟರ್. ಇದು ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥದ್ದು. ಗಾಳಿ ಹೆಚ್ಚು ಬೀಸಿದಷ್ಟು ಏನಾಗುತ್ತೆ, ಬಟ್ಟೆಗಳು ಬೇಗ ಡ್ರೈ ಆಗುತ್ತೆ, ಒಣಗೋಗುತ್ತೆ. ಆನ್ ಎ ವಿಂಡಿ ಡೇ, ಗಾಳಿ ಕಾಲದಲ್ಲಿ. ವಿತ್ ದ ಇನ್ಕ್ರೀಸ್ ಇನ್ ವಿಂಡ್ ಸ್ಪೀಡ್, ದ ಪಾರ್ಟಿಕಲ್ಸ್ ಆಫ್ ವಾಟರ್ ವೇಪರ್ ಮೂವ್ ಅವೇ ವಿತ್ ದ ವಿಂಡ್, ಡಿಕ್ರೀಸಿಂಗ್ ದ ಅಮೌಂಟ್ ಆಫ್ ವಾಟರ್ ವೇಪರ್ ಇನ್ ದ ಸರೌಂಡಿಂಗ್ಸ್. ವಾತಾವರಣದಲ್ಲಿ ಹೆಚ್ಚು ಗಾಳಿ ಬೀಸಿದಷ್ಟು ದ್ರವದಲ್ಲಿರ್ತಕ್ಕಂತಹ, ಲಿಕ್ವಿಡ್ನಲ್ಲಿರ್ತಕ್ಕಂತಹ ಅಥವಾ ವಾತಾವರಣದ ಗಾಳಿಯಲ್ಲಿರ್ತಕ್ಕಂತಹ ನೀರಿನ ಕಣಗಳೇನಾಗುತ್ತೆ, ಗಾಳಿ ಜೊತೆ ಎವಾಪರೇಟ್ ಆಗಿ ಹೋಗುತ್ತೆ. ಇದರಿಂದ ಏನಾಗುತ್ತೆ, ವಾತಾವರಣದಲ್ಲಿ ಇರ್ತಕ್ಕಂತಹ
ವಾಟರ್ ವೇಪರ್ ಇನ್ ಸರೌಂಡಿಂಗ್, ಸುತ್ತಮುತ್ತ ಇರ್ತಕ್ಕಂಥದ್ದು ಏನಾಗುತ್ತೆ, ವಿಂಡ್ ಡಿಕ್ರೀಸ್ ದ ಅಮೌಂಟ್ ಆಫ್ ವಾಟರ್ ವೇಪರ್ ಇನ್ ದ ಸರೌಂಡಿಂಗ್. ಇದರಿಂದ ಸುತ್ತಮುತ್ತಲಿನ ನೀರಾವಿ ಪ್ರಮಾಣನೂ ಸಹ ಕಡಿಮೆ ಆಗುತ್ತೆ. ಗಾಳಿ ಹೆಚ್ಚು ಬೀಸಿದಷ್ಟು ನೀರಿನ ಅಂಶ ಅಷ್ಟು ಇರಲ್ಲ, ಅದು ಸಹ ನೀರಾವಿ ಕಡಿಮೆ ಆಗ್ತಾ ಬರುತ್ತೆ. ಸಿ ನೆಕ್ಸ್ಟ್, ಹೌ ಡಸ್ 1.5.2 ನೋಡಿ, ಹೌ ಡಸ್ ಎವಾಪರೇಷನ್ ಕಾಸ್ ಕೂಲಿಂಗ್ ಅಂದ್ರೆ ಆವಿಕರಣ ಆಗೋದ್ರಿಂದ ತಂಪಾಗುತ್ತೆ, ಹೇಗೆ, ಇದರಿಂದ ಏನ್ ಪರಿಣಾಮ ಉಂಟಾಗುತ್ತೆ ಅಂದ್ರೆ ಎವಾಪರೇಷನ್ ಆಗೋದ್ರಿಂದ ಕೂಲ್ ಆಗುತ್ತಂತೆ. ನಿಜನಾ? ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ, ಈ ತುಂಬಾ ಬೇಸಿಗೆ ಕಾಲದಲ್ಲಿ ಸಮ್ಮರಲ್ಲಿ ಹೊಂಗೆ ಮರದ ಕೆಳಗೇನೋ, ಹರಳಿ ಮರದ ಕೆಳಗೋ ಅಥವಾ ಬೇವಿನ ಮರದ ಕೆಳಗೋ ನಿಂತ್ಕೊಳ್ಳಿ, ತಣ್ಣಗಿರುತ್ತೆ ಬೇಸಿಗೆ ಕಾಲದಲ್ಲಿ. ಯಾಕೆ ಹೇಳಿ? ಆ ಮರದಿಂದ, ಆ ಮರ ದೊಡ್ಡ ದೊಡ್ಡ ಮರಗಳಲ್ಲಿ ಎವಾಪರೇಷನ್ ಆಗ್ತಿರುತ್ತೆ. ಪ್ಲಾಂಟ್ಸ್ ಅಲ್ಲಿ ನೀರಿನ ಪ್ಲಾಂಟ್ಸ್ ಅಲ್ಲಿ ಇರ್ತಕ್ಕಂಥ ಎಲೆಗಳಲ್ಲಿ ನೀರಿರುತ್ತಲ್ಲ, ಅದೆಲ್ಲ ಸೂರ್ಯನ ಕಿರಣಗಳು ಎವಾಪರೇಷನ್ ಮಾಡ್ಕೊಳ್ತಾ ಇರುತ್ತೆ. ಆ ನೀರಿನ ಹನಿಗಳೆಲ್ಲ ನೀರಾವಿ ಮೂಲಕ, ಎವಾಪರೇಷನ್ ಮೂಲಕ ವಾತಾವರಣ, ಸೂರ್ಯನ ಕಿರಣಗಳು ಹೀರ್ಕೊಳ್ತಾ ಇರುತ್ತಲ್ಲ, ಅದು ವಾತಾವರಣಕ್ಕೆ ಬರುತ್ತೆ. ಆಗ ಅದ್ರ ಕೆಳಗಡೆ, ಆ ಮರದ ಕೆಳಗಡೆ ಇದ್ದಾಗ ತಣ್ಣಗಾಗತ್ತೆ. ಎಸ್, ಅಫ್ಕೋರ್ಸ್. ಡಸ್ ದ ಎವಾಪರೇಷನ್ ಕಾಸಸ್ ಕೂಲಿಂಗ್? ಖಂಡಿತ. ಬಾಷ್ಪೀಕರಣದಿಂದ ತಂಪಾದ ವಾತಾವರಣ ಉಂಟಾಗುತ್ತೆ. ಅದಕ್ಕೆ ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳೋಣ, AC, ಏರ್ ಕಂಡೀಷನರ್ ಅಲ್ವಾ. ಬೇಸಿಗೆ ಕಾಲದಲ್ಲಿ ನೋಡಿ, ನೀರಿನ ಹನಿಗಳನ್ನೇ ತಾನೆ ಸ್ಪ್ರೇ ಮಾಡೋದದು. AC ಒಳಗಿದ್ರೆ ಕೂಲ್ ಆಗಿರುತ್ತೆ. ಇನ್ ಆನ್ ಓಪನ್ ವೆಸಲ್ ದ ಲಿಕ್ವಿಡ್ ಕೀಪ್ಸ್ ಆನ್ ಎವಾಪರೇಟಿಂಗ್. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಬಿಟ್ಬಿಡಿ, ಹಾಗೆ ಓಪನ್ ಮಾಡಿ. ದ ಪಾರ್ಟಿಕಲ್ಸ್ ಆಫ್ ಲಿಕ್ವಿಡ್ ಅಬ್ಸರ್ವ್ ಎನರ್ಜಿ ಫ್ರಮ್ ಸರೌಂಡಿಂಗ್ಸ್ ಟು ರೀಗೇನ್ ಎನರ್ಜಿ ಲಾಸ್ ಡ್ಯೂರಿಂಗ್ ದ ಆಪರೇಷನ್. ನೀರಿನ ಕಣಗಳು ಏನ್ ಮಾಡುತ್ತೆ, ದ್ರವ್ಯದ ಕಣಗಳು ಸುತ್ತಮುತ್ತ ಇರ್ತಕ್ಕಂತಹ ಶಕ್ತಿಯನ್ನ ಹೀರ್ಕೊಂಡು, ಅದು ಎವಾಪರೇಷನ್ ಆಗ್ಬೇಕಾದ್ರೆ ಲಾಸ್ ಮಾಡ್ಕೊಂಡಿರುತ್ತಲ್ಲ, ಆ ಶಕ್ತಿಯನ್ನ ರೀಗೇನ್ ಮಾಡ್ಕೊಳ್ಳುತ್ತೆ, ಮತ್ತೆ ಪಡ್ಕೊಳ್ಳುತ್ತೆ. ವಾತಾವರಣದಲ್ಲಿರ್ತಕ್ಕಂಥ ಶಕ್ತಿಯನ್ನ ಹೀರ್ಕೊಳ್ಳುತ್ತೆ ದ್ರವ್ಯದ ಕಣಗಳು. ಯಾವಾಗ ಅದು ಎವಾಪರೇಷನ್ ಆಗ್ತಿರುತ್ತಲ್ಲ, ನೀರಾವಿ ಆಗ್ಬೇಕಾದ್ರೆ ಶಕ್ತಿಯನ್ನ ಕಳ್ಕೊಂಡಿರುತ್ತಲ್ಲ, ಆ ಕಳ್ಕೊಂಡಂತ ಶಕ್ತಿಯನ್ನ ಸುತ್ತಮುತ್ತ ಇರ್ತಕ್ಕಂತಹ ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಳ್ಳೋದ್ರ ಮೂಲಕ ಮತ್ತೆ ರೀಗೇನ್ ಮಾಡ್ಕೊಳ್ಳುತ್ತೆ. ದಿಸ್ ಅಬ್ಸಾರ್ಪ್ಷನ್ಸ್ ಆಫ್ ಎನರ್ಜಿ ಫ್ರಮ್ ಸರೌಂಡಿಂಗ್ಸ್ ಮೇಕ್ ದ ಸರೌಂಡಿಂಗ್ಸ್ ಕೂಲ್. ಈ ರೀತಿ ವಾತಾವರಣದ ಬಾಷ್ಪೀಕರಣದಿಂದ ಕಳೆದುಕೊಂಡ ಶಕ್ತಿಯನ್ನ ಎವಾಪರೇಷನ್ ಆಗಿ ಹೀರ್ಕೊಳ್ಳೋದ್ರ ಮೂಲಕ ವಾತಾವರಣದ ಏನಾಗುತ್ತೆ, ತಂಪಾಗ್ತಾ ಹೋಗುತ್ತೆ. ದ ಅಬ್ಸಾರ್ಪ್ಷನ್ಸ್ ಆಫ್ ಎನರ್ಜಿ ಫ್ರಮ್ ಸರೌಂಡಿಂಗ್ಸ್, ವಾತಾವರಣದಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ನೀರಿನ ಕಣಗಳು ಹೀರ್ಕೊಳ್ಳೋದ್ರ ಮೂಲಕ ಆ ವಾತಾವರಣವು ತಣ್ಣಗಾಗುತ್ತೆ, ಕೂಲ್ ಆಗುತ್ತೆ. ವಾಟ್ ಹ್ಯಾಪನ್ಸ್ ವೆನ್ ಯು ಇಷ್ಟಿಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ see next. What happens when you pour some acetone nail polish remover? Acetone ಅಂದ್ರೆ ಅದೊಂದು ರಾಸಾಯನಿಕ ವಸ್ತು. ನೈಲ್ ಪಾಲಿಶ್ ರಿಮೂವ್ ಮಾಡಕ್ಕೆ ಯೂಸ್ ಮಾಡ್ತಿರಲ್ಲ, ವಾಟರ್ ತರ ಇರುತ್ತೆ, ಬಟ್ ಅಪ್ಲೈ ಮಾಡ್ಕೊಂಡ್ರೆ ಕೂಲ್ ಆಗುತ್ತೆ ಅಲ್ವಾ, ಅದು ಅಸಿಟೋನು. ಇದನ್ನ ನೈಲ್ ಪಾಲಿಶ್ ರಿಮೂವರ್ನ ನೀವು ಹಾಕೊಂಡ್ರೆ, ಅಸಿಟೋನು, ಯುವರ್ ಪಾಮ್, ನಿಮ್ಮ ಅಂಗೈಗೆ ತಣ್ಣಗಾಗುತ್ತೆ. ಯಾಕೆ? ದ ಪಾರ್ಟಿಕಲ್ ಗೈನ್ ಎನರ್ಜಿ ಫ್ರಮ್ ಯುವರ್ ಪಾಮ್. ಅದರಲ್ಲಿರ್ತಕ್ಕಂತಹ ಕಣಗಳೇನಾಗುತ್ತೆ, ನಿಮ್ಮ ಅಂಗೈಯಿಂದ ಶಕ್ತಿಯನ್ನ ಪಡ್ಕೊಳ್ಳುತ್ತೆ. ಆರ್ ಸರೌಂಡಿಂಗ್ ಅಥವಾ ಸುತ್ತಮುತ್ತಲಿನಿಂದ. ಅಂಡ್ ಎವಾಪರೇಟ್ ಕಾಸಿಂಗ್ ಪಾಮ್ ಟು ಫೀಲ್ ಕೂಲ್.
ನಮ್ಮ ಅಂಗೈಯಲ್ಲಿರ್ತಕ್ಕಂಥ ಶಾಖವಾಗಿರುತ್ತೆ ಅಲ್ವಾ, ಬಿಸಿಯಾಗಿರುತ್ತೆ. ಅಂಗೈಗೆ ಹಾಕಿದ ತಕ್ಷಣ ಅಸಿಟೋನ್ನ ಕಣಗಳೇನು ಮಾಡುತ್ತೆ, ಆ ಶಕ್ತಿಯನ್ನು ಹೀರ್ಕೊಳ್ಳುತ್ತೆ. ಆಗ ಶಕ್ತಿ ಹೀರ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದು ಬಿಸಿಯಾಗುತ್ತೆ. ಬಿಸಿಯಾಗಿ ಎವಾಪರೇಟ್ ಆಗುತ್ತೆ. ಎವಾಪರೇಟ್ ಆಗಬೇಕಾದ್ರೆ ಅದು ನೀರಾವಿಯಾಗಿ ಹೋಗ್ಬೇಕಾದ್ರೆ ನಮ್ಮ ಪಾಮ್ ಅಂಗೈಗೆ ಏನಂತ ಫೀಲ್ ಆಗುತ್ತೆ, ಕೂಲ್, ತಣ್ಣಗಾದಂಥ ಅನುಭವ ಉಂಟಾಗುತ್ತೆ. ಆಫ್ಟರ್ ಎ ಹಾಟ್ ಸನ್ನಿ ಡೇ, ಬೇಸಿಗೆ ದಿನಗಳಲ್ಲಿ people sprinkle water on roof or open ground because the large latent heat of vaporization of water helps to cool the hot surface. ಬೇಸಿಗೆ ಕಾಲದಲ್ಲಿ ಮನೆಗಳ ಮೇಲೆ ಅಥವಾ ಛಾವಣಿಗಳ ಮೇಲೆ ಏನು ಮಾಡ್ತಾರೆ, ಒಂದು ಬಕೆಟ್ ನೀರನ್ನು ಹಾಕ್ತಾರೆ ತಣ್ಣಗಾಗಲಿ ಅಂತ. ಯಾಕೆ ಅಂದರೆ ಇಲ್ಲಿ ಸಿ, the large latent heat of vaporization of water helps to cool the hot surface. ಅಂದರೆ ನೀರಿನ ಬೃಹತ್ ಆವೀಕರಣ ಗುಪ್ತೋಷ್ಣವು, ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂದರೆ ಬೃಹತ್ ನೀರಿನ ಆವೀಕರಣದ ಗುಪ್ತೋಷ್ಣವು ಬಿಸಿಯಾದ ಮೇಲ್ಮೈಯನ್ನು ತಂಪಾಗಿಸೋಕ್ಕೆ ಸಹಾಯ ಮಾಡುತ್ತಿದೆ. ಗೊತ್ತಾಯ್ತಾ? ಮೇಲ್ಮೈ ಎಲ್ಲ ಬಿಸಿ ಇರುತ್ತಲ್ವಾ, ಆ ಛಾವಣಿ ಮೇಲೆಲ್ಲ, ಆರ್ಸಿಸಿ ಮೇಲೆಲ್ಲ, ಅದು ತಣ್ಣಗಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. Can you cite some more examples from daily life where we can feel the effects of cooling due to evaporation? ಈ ರೀತಿ ನೀವು ಬೇಸಿಗೆ ಕಾಲದಲ್ಲಿ ನಿಮಗೆ ಅನುಭವ ಇರ್ತಕ್ಕಂತಹ ಯಾವ್ದಾದ್ರು ಎಕ್ಸಾಂಪಲ್ಸ್ನ ಹೇಳಿ. ಅಂದರೆ ಕೂಲ್, ಈಗ ಎಷ್ಟೋ ಮಕ್ಕಳು ಎಲ್ಲ ಈಜು ಹೊಡೆಯೋದಕ್ಕೆ ಹೋಗ್ತಾರೆ ಅಲ್ವಾ, ವಾತಾವರಣ ಎಲ್ಲ ಬಿಸಿಯಾಗಿರುತ್ತೆ, ನೀರಿನ ಕಣಗಳೇನಾಗಿರುತ್ತೆ, ತಣ್ಣಗಿರುತ್ತೆ. ಅಥವಾ ತಣ್ಣೀರಲ್ಲಿ ಸ್ನಾನ ಮಾಡೋದಿರ್ಬೋದು, ಅಥವಾ ಸ್ವಿಮ್ಮಿಂಗ್ ಮಾಡೋದಿರ್ಬೋದು ಕೋಲ್ಡ್ ವಾಟರಲ್ಲಿ, ಕೂಲ್ ವಾಟರಲ್ಲಿ, ಇದು ಸಹ ಎಕ್ಸಾಂಪಲ್ಸ್ ಆಗುತ್ತೆ. ವಾತಾವರಣದ ಉಷ್ಣತೆಯನ್ನು ಹೀರ್ಕೊಂಡು ಏನಾಗುತ್ತೆ, ನಮ್ಮ ದೇಹ ತಂಪಾಗುತ್ತೆ ನೀರಿನೊಳಗೆ ಇದ್ದಾಗ. ವೈ ಶುಡ್ ವಿ ವಿಯರ್ ಕಾಟನ್ ಕ್ಲಾತಸ್ ಇನ್ ಸಮ್ಮರ್? ಬೇಸಿಗೆ ಕಾಲದಲ್ಲಿ ಏನಕ್ಕೆ ಹತ್ತಿ ಬಟ್ಟೆಗಳನ್ನ ಧರಿಸ್ಬೇಕು ಅಂತೇಳಿ. ಡ್ಯೂರಿಂಗ್ ಸಮ್ಮರ್ we perspire more because of mechanism of our body which keeps us cool. ಬೇಸಿಗೆ ಕಾಲದಲ್ಲಿ ನಾವು ಹೆಚ್ಚು ಕೆಲಸ ಮಾಡಿದಷ್ಟು ಏನಾಗುತ್ತೆ, ಯಾಂತ್ರಿಕ ಕ್ರಿಯೆಯನ್ನು ಮಾಡ್ತಾ ಇರ್ತೀವಿ. ಅಂದರೆ ಯಾವುದೋ ಒಂದು ಕೆಲಸನ ಮಾಡ್ತಾ ಇರ್ತೀವಿ, ಅವಾಗ ಹೆಚ್ಚು ಬೆವರ್ತೀವಿ. ಪರ್ಸ್ಪೈರ್ ಅಂದರೆ ಬೆವರೋದು. ಅವಾಗ ಏನಾಗುತ್ತೆ, ಯಾವ್ದಾದ್ರು ಗಾಳಿ ಬೀಸಿದಾಗ ತಣ್ಣಗಾಗುತ್ತೆ, ನಮ್ಮ ಬಾಡಿ ಕೂಲ್ ಆಗುತ್ತೆ ಅಲ್ವಾ. ಯಾಕೆ? ವಿ ನೋ ದಟ್ ಡ್ಯೂರಿಂಗ್ ಎವಾಪರೇಷನ್, ಇದು ಯಾಕೆ ಹೇಳಿ, ನಮ್ಮ ದೇಹ ಉಷ್ಣತೆಯನ್ನು ಹೊಂದುತ್ತೆ. ದೇಹದಿಂದ ಉಂಟಾದಂಥ ಬೆವರಿನ ಹನಿಗಳು ಗಾಳಿ ವಾತಾವರಣದ ಶಕ್ತಿಯನ್ನು ಹೀರ್ಕೊಂಡು ಏನು ಮಾಡುತ್ತೆ, ನಮ್ಮ ದೇಹವನ್ನು ತಂಪು ಮಾಡುತ್ತೆ. ದ ಪಾರ್ಟಿಕಲ್ಸ್ ಅಟ್ ದ ಸರ್ಫೇಸ್ ಆಫ್ ಲಿಕ್ವಿಡ್ ಗೇನ್ ಎನರ್ಜಿ ಫ್ರಮ್ ದ ಸರೌಂಡಿಂಗ್ಸ್. ನೋಡಿ, ಕಣಗಳು ಏನು ಮಾಡುತ್ತೆ, ವಾತಾವರಣದಲ್ಲಿರ್ತಕ್ಕಂಥ ಶಕ್ತಿಯನ್ನು ಸುತ್ತಮುತ್ತಲಿನಿಂದ ಹೀರ್ಕೊಳ್ಳುತ್ತೆ. ಆರ್ ಬಾಡಿ ಸರ್ಫೇಸ್ ಅಥವಾ ದೇಹದ ಮೇಲ್ಮೈ ಉಷ್ಣತೆ ಮೂಲಕ ಹೀರ್ಕೊಳ್ಳುತ್ತೆ. ಆ್ಯಂಡ್ ಚೇಂಜ್ ಇಂಟು ವೇಪರ್, ಹೀರ್ಕೊಂಡು ಆವಿಯಕರಣವಾಗಿ ಪರಿವರ್ತಿಸುತ್ತೆ, ಆವಿಯಾಗಿಸುತ್ತೆ. ದ ಹೀಟ್ ಎನರ್ಜಿ ಈಕ್ವಲ್ ಟು ದ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಇಸ್ ಅಬ್ಸರ್ವ್ಡ್ ಫ್ರಮ್ ದ ಬಾಡಿ ಲೀವಿಂಗ್ ದ ಬಾಡಿ ಕೂಲ್. ದೇಹದಿಂದ ಬಿಡುಗಡೆಯಾದ ಶಾಖಶಕ್ತಿ ಏನಾಗುತ್ತೆ, ಆವೀಕರಣ ಗುಪ್ತೋಷ್ಣಕ್ಕೆ ಕಾರಣವಾದ ಶಾಖಶಕ್ತಿಗೆ ಸಮನಾಗಿರುತ್ತೆ. ನಮ್ಮ ದೇಹದಿಂದ ಬೇಸಿಗೆ ಕಾಲದಲ್ಲಿ ಉಷ್ಣತೆ ಬಿಡುಗಡೆ ಆಗ್ತಿರುತ್ತೆ. ಇದು ಯಾವುದಕ್ಕೆ ಸಮವಾಗಿರುತ್ತೆ, ವಾತಾವರಣದಲ್ಲಿ ಮತ್ತು ಒಳಗೆ ಶಾಖಶಕ್ತಿ ಇರುತ್ತಲ್ಲ, ಆವೀಕರಣ ಗುಪ್ತೋಷ್ಣ ಆವಿ ಆಗ್ತಾ ಇರುತ್ತಲ್ಲ, ಅದಕ್ಕೆ ಈಕ್ವಲ್ ಆಗಿರುತ್ತೆ. ಅಂದರೆ ದೇಹನ ಉಷ್ಣತೆ ಆಗಿರುತ್ತೆ, ದೇಹದಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೊರಗಡೆ ಬಂದಿರುತ್ತೆ. ಓಕೆನಾ? ಆ ನೀರಿನ ಅಂಶ ಏನಾಗುತ್ತೆ, ಆವಿ ರೂಪದಲ್ಲಿ ಆವಿ ಆಗ್ತಾ ಹೋಗ್ತಾ ಇರುತ್ತೆ. ಆ ಆವಿ ಆಗಬೇಕಾದ್ರೆ ನಮ್ಮ ದೇಹ ಏನಾಗುತ್ತೆ, ನೀರಿನ ಹನಿಗಳು ಆವಿಯಾಗೋದ್ರಿಂದ ದೇಹ ತಂಪಾಗುತ್ತೆ ಅಷ್ಟೆ. ಕಾಟನ್ ಬೀಯಿಂಗ್ ಎ ಗುಡ್ ಅಬ್ಸರ್ಬರ್ ಆಫ್ ವಾಟರ್ ಹೆಲ್ಪ್ಸ್ ಇನ್ ಅಬ್ಸರ್ಬಿಂಗ್ ದ ಸ್ವೆಟ್ ಆ್ಯಂಡ್ ಎಕ್ಸ್ಪೋಸಿಂಗ್ ಇಟ್ ಟು ದ ಅಟ್ಮಾಸ್ಫಿಯರ್ ಫಾರ್ ಈಸಿ ಎವಾಪರೇಷನ್. ಏನು, ಕಾಟನ್ ಬಟ್ಟೆಗಳು, ಹತ್ತಿ ಬಟ್ಟೆಗಳನ್ನ ಧರಿಸೋದ್ರಿಂದ ಏನಾಗುತ್ತೆ, ಅದು ಹೆಚ್ಚು ನಮ್ಮ ದೇಹದ ನೀರನ್ನು ಹೆಚ್ಚು ಅಬ್ಸರ್ವ್ ಮಾಡ್ಕೊಳುತ್ತೆ. ಅದು ಒಂದು ಪಾಯಿಂಟು. ಮತ್ತು ಆ ಬಟ್ಟೆಗಳನ್ನ ಧರಿಸೋದ್ರಿಂದ ಬೇಸಿಗೆ ಕಾಲದಲ್ಲಿ ನಾವು ಹೆಚ್ಚು ಬೆವರ್ತೀವಿ. ಆ ಬೆವರಿನ ಹನಿಗಳು ಏನಾಗುತ್ತೆ, ಅದೆಲ್ಲವನ್ನು ಹೀರ್ಕೊಳ್ಳುತ್ತೆ ಆ ಹತ್ತಿ.
ಹೀರ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ದೇಹವನ್ನು ತಂಪಾಗಿರಿಸುತ್ತೆ. ಆ ಬಟ್ಟೆನೂ ಒದ್ದೆ ಥರ ಆಗುತ್ತೆ ಅಲ್ಲ, ಒದ್ದೆ ಬಟ್ಟೆಯನ್ನು ಹಾಕೊಂಡ್ರೆ ಹೇಗೆ ತಣ್ಣಗಿರುತ್ತೋ ಹಾಗೆ ಆ ಕಾಟನ್ ಬಟ್ಟೆ ಹಾಕೊಂಡ್ರೆ ತಂಪಾದ ಫೀಲನ್ನು ಕೊಡುತ್ತೆ. ಹಾಗೆ ಅದು ಬೇಗ ಎವಾಪರೇಷನನ್ನು ಮಾಡುತ್ತೆ ಕಾಟನ್ ಬಟ್ಟೆಗಳು, ಅದರಿಂದ ಈಸಿ ಎವಾಪರೇಷನ್ ಆಗುತ್ತೆ ವಾತಾವರಣದಲ್ಲಿ. ಹಾಗಾಗಿ ನಮ್ಮ ದೇಹ ತಂಪಾಗಿರೋದಕ್ಕೆ, ಕೂಲ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. Why do we see water droplets on the outer surface of a glass containing ice cold water? ಅತ್ಯಂತ ತಣ್ಣಗಿನ ನೀರಿರುವ ಗಾಜಿನ ಪಾತ್ರೆಯ ಹೊರಮೈ ಮೇಲೆ ನಾವು ನೀರಿನ ಹನಿಗಳನ್ನ ಕಾಣ್ತೇವೆ. ಯಾಕೆ ಅಂತ, ತುಂಬಾ ತಣ್ಣಗಿನ ನೀರಿನ ಗಾಜಿನ ಪಾತ್ರೆ ಮೇಲೆ ಈಗ ಕೋಲ್ಡ್ ವಾಟರ್, ಫಾರ್ ಎಕ್ಸಾಂಪಲ್ ಬಿಸ್ಲರಿದು ಫ್ರಿಜ್ಜಲ್ಲಿ ಇರ್ತಕ್ಕಂಥ ವಾಟರ್ ಬಾಟ್ಲ್ನ ತಗೊಳ್ಳಿ, ಮೇಲೆಲ್ಲ ವಾಟರ್ ಡ್ರಾಪ್ಲೆಟ್ಸ್ ಇರುತ್ತೆ, ಅಥವಾ ಗಾಜಿನ ಲೋಟ ಆಯ್ತಾ, ಅದು ನೋಡಿದ್ರೆ ಯಾಕೆ ಅದ್ರ ಮೇಲೆ ವಾಟರ್ ಡ್ರಾಪ್ಲೆಟ್ಸ್ ಇರುತ್ತೆ, ಹನಿಗಳಿರುತ್ತೆ ಅಂತೇಳಿ ಕೇಳ್ತಿದ್ದಾರೆ. ಲೆಟ್ ಅಸ್ ಟೇಕ್ ಸಮ್ ಐಸ್ ಕೋಲ್ಡ್ ವಾಟರ್ ಇನ್ ಎ ಟಂಬ್ಲರ್. ಒಂದು ಪಾತ್ರೆಯಲ್ಲಿ ತುಂಬ ತಣ್ಣಗಿನ ನೀರನ್ನು ತಗೊಳ್ಳಿ. ಸೂನ್ ವಿ ವಿಲ್ ಸಿ ವಾಟರ್ ಡ್ರಾಪ್ಲೆಟ್ಸ್ ಆನ್ ಔಟರ್ ಸರ್ಫೇಸ್ ಆಫ್ ದ ಟಂಬ್ಲರ್. ಸ್ವಲ್ಪ ಹೊತ್ತು ಬಿಟ್ಟು ನೋಡಿ, ಆ ಪಾತ್ರೆ ಸುತ್ತ ಎಲ್ಲ ನೀರಿನ ಹನಿಗಳು ಕಾಣಿಸುತ್ತೆ. ದ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ಹೇರ್, ಯಾಕೆ, ಆನ್ ಕಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಕೋಲ್ಡ್ ಗ್ಲಾಸ್ ವಾಟರ್. ವಾತಾವರಣದಲ್ಲಿರ್ತಕ್ಕಂತಹ ನೀರಿನ ಕಣಗಳು ಆ ಪಾತ್ರೆಯ ಹತ್ತಿರಕ್ಕೆ ಬರುತ್ತೆ, ಆಯ್ತಾ, ಕೋಲ್ಡ್ ಗ್ಲಾಸ್ ವಾಟರ್ ಇರುತ್ತಲ್ಲ ಅದರ ಕಾಂಟ್ಯಾಕ್ಟ್ಗೆ ಬರುತ್ತೆ, ಸಂಪರ್ಕಕ್ಕೆ. ಸೊ ಲಾಸ್ ಎನರ್ಜಿ ಆ್ಯಂಡ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಲಿಕ್ವಿಡ್ ಸ್ಟೇಟ್. ಅದು ತನ್ನ ಶಕ್ತಿಯನ್ನು ಅದ್ರ ತಿರುಗಿ ಬಂದ ತಕ್ಷಣ ಕಳ್ಕೊಳ್ಳುತ್ತೆ. ಆವಾಗ ಏನಾಗುತ್ತೆ, ಲಿಕ್ವಿಡ್ ಫಾರ್ಮ್, ದ್ರವ ಸ್ಥಿತಿಗೆ ಬರುತ್ತೆ. ಆ ದ್ರವ ಸ್ಥಿತಿಗೆ ಬಂದ ಮೇಲೆ ಏನಾಗುತ್ತೆ, ವಿಚ್ ವಿ ಸಿ ದಟ್ ವಾಟರ್ ಡ್ರಾಪ್ಲೆಟ್ಸ್, ಅದು ಹನಿಗಳ ರೂಪವಾಗಿ ಪರಿವರ್ತನೆ, ನೀರಿನ ಹನಿಗಳಾಗಿ ಪರಿವರ್ತನೆ ಆಗುತ್ತೆ. ಅಂದರೆ ವಾತಾವರಣದಲ್ಲಿರ್ತಕ್ಕಂಥ ನೀರಿನ ಕಣಗಳೇನಾಗುತ್ತೆ, ತಂಪಾದ ಲೋಟದ ಹತ್ತಿರಕ್ಕೆ ಬರುತ್ತೆ, ತಣ್ಣಗಿರುತ್ತಲ್ಲ ಆ ಲೋಟದ ಹತ್ತಿರಕ್ಕೆ ಬರುತ್ತೆ ಕಣಗಳೆಲ್ಲ. ಆಗ ಶಕ್ತಿಯನ್ನು ಕಳ್ಕೊಳ್ತವೆ. ಅವು ಬಿಸಿಯಾಗಿರೋದು ಏನಾಗುತ್ತೆ, ತಣ್ಣಗಿರೋ ನೀರಿನ ಗಾಜಿನ ಲೋಟದ ಹತ್ರ ಹೋದಾಗ ಅವು ಶಕ್ತಿ ಕಳ್ಕೊಳುತ್ತೆ. ಆ ಕಳ್ಕೊಂಡಾಗ ಏನಾಗುತ್ತೆ, ಆ ಕಣಗಳೇನಾಗುತ್ತೆ ದ್ರವ ಸ್ಥಿತಿಗೆ ತಲುಪಿಬಿಡುತ್ತೆ. ಬಿಸಿಯಾಗಿದ್ದಂಥ ಕಣಗಳು ಅವು ತಣ್ಣಗಾಗೋದ್ರಿಂದ ಅದೇನಾಗುತ್ತೆ, ದ್ರವ ಸ್ಥಿತಿಗೆ ಲಿಕ್ವಿಫೈಡ್ ಆಗಿಬಿಡುತ್ತೆ, ನೀರಿನ ಹನಿಗಳಾಗಿ ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ನಮಗೆ ತುಂಬ ಕೋಲ್ಡ್ ವಾಟರ್ ಗಾಜಿನ ಬಾಟಲ್ ಅಥವಾ ಪ್ಲಾಸ್ಟಿಕ್ ಬಾಟಲ್ ನೋಡಿದಾಗ ಅದರ ಮೇಲೆ ನೀರಿನ ಹನಿಗಳು ಕಂಡು ಬರುತ್ತೆ. ಅರ್ಥ ಆಯ್ತಾ? ಸಿ, ಇಷ್ಟು ಈ ಲೆಸನ್ದು. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಕಾಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಪುಟ್ ಎ ಕ್ವೆಶನ್ಸ್ in description or comment in this lesson. Take a homework questions. What is evaporation? Evaporation ಅಂದ್ರೆ ಏನು? Give 2 examples. And why do we wear cotton cloths in summer? ಇದನ್ನೇ ಒಂದು ಕ್ವೆಶನ್ನು, ಇದಕ್ಕೆ ಆನ್ಸರ್ ಮಾಡಿ. ಯಾಕೆ ನಾವು ಕಾಟನ್ ಬಟ್ಟೆಗಳನ್ನ ಧರಿಸಬೇಕು ಬೇಸಿಗೆ ಕಾಲದಲ್ಲಿ ಅಂತೇಳಿ. ಆ್ಯಂಡ್ ದೆನ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎವಾಪರೇಷನ್. ಎವಾಪರೇಷನಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳು ಯಾವ್ದ್ಯಾವುದು ಬಾಷ್ಪೀಕರಣದಿಂದ ಅಂತೇಳಿ ಈ ಡಾಟ್ ಏನಿದೆ ಇವುಗಳ ಹೆಡ್ಲೈನ್ಸ್ನ ಓದ್ಕೊಂಡು ಆನ್ಸರ್ ಮಾಡಿ. ಮತ್ತೆ ಎವಾಪರೇಷನ್ ಆಗೋದ್ರಿಂದ ಯಾಕೆ ಕೂಲ್ ಆಗುತ್ತೆ, ಇದಕ್ಕೆ ಗಿವ್ ರೀಸನ್ ಅನ್ನ ಕೊಡಿ. ಇದಿಷ್ಟು ಈ ಲೆಸನ್ದು. ಸೊ ಯು ಶುಡ್ ರೀಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್ಸ್ and underline important points. It is very useful to in your future and your next classes. Textbook reading is the better way of learning. So you should read in your textbook. And also why do learn point, ಈ ಪಾಯಿಂಟ್ಸ್ಗಳನ್ನ ಓದಿ, ಇದರಲ್ಲಿ ತುಂಬ ಆನ್ಸರ್ಸ್ ಸಿಗುತ್ತೆ ನಿಮಗೆ. ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ದಿಸ್ ಲೆಸನ್, ಈ ಪಾಠದಲ್ಲಿ ಏನೇನು ಓದಿದ್ರಿ ಅಂತ ಇಷ್ಟನ್ನು ಈ ಸಮ್ಮರಿಲಿ ಕೊಟ್ಟಿರ್ತಾರೆ. ಇದನ್ನ ಅಟ್ಲೀಸ್ಟ್ ಎಲ್ಲ ಪಾಯಿಂಟ್ಸ್ಗಳನ್ನ ಒಂದ್ಸಲ ರೀಡ್ ಮಾಡಿದ್ರೆ ನಿಮ್ಗೆ ಈ ಪಾಠದ ಫುಲ್ ಸಮ್ಮರಿ, ಫುಲ್ ಆನ್ಸರ್ಸ್ ಸಿಗುತ್ತೆ. ಸೊ ಎವ್ರಿ ಸ್ಟೂಡೆಂಟ್ ಶುಡ್ ರೀಡ್ ದಿಸ್ ಪಾಯಿಂಟ್ಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಓಕೆ,
ಈ ಸೈಂಟಿಸ್ಟ್ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿ ಕ್ವಶನ್ ಆನ್ಸರ್ಗೆ ಹೋಗೋಣ. ಯಾರು ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲೇ ಹಾಕಿ. ಓಕೆನಾ? ಥ್ಯಾಂಕ್ ಯು.